ಮಾಡಲಿ ಬಿಡು, ಮಾಡಲಿ ಬಿಡು. ನೀಡಿ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸಂಸದರಿಗೆ. ಮಂಚೇನಹಳ್ಳಿ ತಾಲೂಕಿನ ಕಣಗಾನಕೊಪ್ಪ ಗ್ರಾಮದ ಗಣಿ ಗಲಾಟೆ ಇದೀಗ ರಾಜಕೀಯ ತಿರುವು ಪಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಗಳಿಗೂ ಕಾರಣವಾಗಿದೆ. ಅಲ್ಲದೆ ಸಂಸದರ ವಿರುದ್ಧ ಆಕ್ರೋಶಗೊಂಡಿರುವ ಕಾಂಗ್ರೆಸ್ನ ಕೆಲ ಮುಖಂಡರು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಂಸದರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಅಲ್ಲದೆ ಕಣಗಾನಕೊಪ್ಪ ಗ್ರಾಮದ ಗಣಿ ಪರವಾನಿಗೆ ರದ್ದು ಮಾಡಲು ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಪ್ಪುವ ಯಾವುದೇ ಸೂಚನೆ ಕಾಣುತ್ತಿಲ್ಲ. ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಅವರು, ರೈತನ ಮೇಲೆ ಗುಂಡು ಹಾರಿಸೋದು ಖಂಡನೀಯ. ಗಣಿ ಮಾಲೀಕರು ಬಾಡಿಗೆ ಗೂಂಡಾಗಳನ್ನು ಇಟ್ಟುಕೊಂಡು ಈ ರೀತಿ ಗೂಂಡಾವರ್ತನೆ ಮಾಡುತ್ತಿದ್ದಾರೆ. ಮಂಚೇನಹಳ್ಳಿ ತಾಲೂಕು ನೂತನವಾಗಿ ಆಗಿದೆ. ಈ ನೂತನ ತಾಲೂಕಿನ ಪಕ್ಕದಲ್ಲಿಯೇ ಗಣಿಗಾರಿಕೆ ಮಾಡಿದರೆ ತಾಲೂಕು ಕೇಂದ್ರಕ್ಕೆ ಹೊಡೆತ ಬಾಳಲಿದೆ. ಹಾಗಾಗಿ ಪರವಾನಿಗೆ ರದ್ದು ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಎಂದರು. ರೈತರ ಮೇಲೆ ಶೂಟೌಟ್ ಮಾಡಿರೋದು, ಅಲ್ಲಿ ಏನು ಕಲ್ಲು ಗಣಿಗಾರಿಕೆ ನಡೆಸುವಂಥ ಒಂದು ಅನುಮತಿ ಕೊಟ್ಟಿದ್ದಾರೋ ಆ ಅನುಮತಿದಾರರು ಇಂಥ ಬಾಡಿಗೆ ಗೂಂಡಾಗಳನ್ನ ಇಟ್ಕೊಂಡು ರೈತರ ಮೇಲೆ ಈ ಥರ ಗನ್ಗಳು ತಗೊಂಡು ಶೂಟೌಟ್ ಮಾಡೋದು, ಸಾಯಿಸೋದು ಕೆಲಸ ಮಾಡಿದ್ರೆ ಆ ಪಕ್ಕದಲ್ಲಿರುವಂಥ ಗ್ರಾಮಸ್ಥರು ಯಾವ ಥರ ನಾವು ವಾಸ ಮಾಡಬೇಕು ಅನ್ನೋದು ಇವತ್ತು ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನ್ಮುಟ್ಟಿಸಿದ್ದೀವಿ. ಆಮೇಲೆ ಹೊಸದಾಗಿ ಮಂಚೇನಹಳ್ಳಿ ತಾಲೂಕಾಗಿದೆ, ಕೂಗಳತೆ ದೂರದಲ್ಲಿ ಅಲ್ಲಿ ಕ್ರೆಷರ್ ಮಾಡಿದ್ರೆ ತಾಲೂಕು ಯಾವ ಥರ ಇಂಪ್ರೂವ್ ಆಗುತ್ತೆ, ಅದಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಅದಕ್ಕೋಸ್ಕರ ಇವತ್ತು ಆ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇದನ್ನ ತಕ್ಷಣ ಆ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂದರೆ ಇವಾಗ 28ನೇ ತಾರೀಕು ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ತಾಲೂಕನ್ನೆಲ್ಲ ಬಂದ್ ಮಾಡ್ತಾ ಇದ್ದೀವಿ. ಆ ಒಂದು ಬಂದ್ಗೆ ಎಲ್ಲರ ಸಹಕಾರನೂ ನಾವು ಕೇಳಿದ್ದೀವಿ. ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಇದನ್ನು ಮಾಡ್ತಾಯಿದ್ದೀವಿ. ಮಾನ್ಯ ವರಿಷ್ಠಾಧಿಕಾರಿಗಳು, ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಅದನ್ನು ಅನುಮತಿನ ರದ್ದುಪಡಿಸಬೇಕು ಅಂತ ನಾನು ಈ ಮೂಲಕ ಅವ್ರ ಗಮನಕ್ಕೆ ತರ್ತೇನೆ. ರೈತನ ಮೇಲೆ ಗುಂಡು ಹಾರಿಸಿರುವುದನ್ನು ಖಂಡಿಸಿ ಇಂದು ಮಂಚೇನಹಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಏಪ್ರಿಲ್ 28ರಂದು ಮಂಚೇನಹಳ್ಳಿ ತಾಲೂಕು ಬಂದ್ ಮಾಡಲಾಗುವುದು. ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರವಾನಿಗೆ ರದ್ದು ಮಾಡಬೇಕು ಎಂದು ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಇನ್ನು ನಿನ್ನೆ ನಡೆದ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಪದ್ಮಜಾ ಅವರು, 2021ರ ಅಕ್ಟೋಬರ್ 26ರಂದು ಉಷಾ ನಂದಿನಿ ಕೋಮ್ ನಾರಾಯಣಸ್ವಾಮಿ ಎಂಬುವವರಿಗೆ 7 ಎಕರೆ ಭೂಮಿಯನ್ನು 20 ವರ್ಷಕ್ಕೆ ಗುತ್ತಿಗೆಯಾಗಿ ಕಟ್ಟಡ ಕಲ್ಲು ಗಣಿಗಾರಿಕೆ ನೀಡಲಾಗಿದೆ. ಉಷಾ ಸ್ಟೋನ್ಸ್ ಎಂಬುವವರು 188 ಸರ್ವೆ ನಂಬರ್ನಲ್ಲಿ 2023ರ ನವೆಂಬರ್ 22ರಂದು ಸೇಫರ್ ಝೋನ್ ಮಾಡಿ B1 ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆಗಳು ಎನ್ಒಸಿಗಳು ನೀಡಿರುವ ಕಾರಣ ಅವರಿಗೆ ಅಧಿಕೃತವಾಗಿ ಪರವಾನಗಿ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಎಲ್ಲ ಇಲಾಖೆಗಳು ಎನ್ಒಸಿಗಳನ್ನು ವಾಪಸ್ ಪಡೆದರೆ ಮಾತ್ರ ಗಣಿಗಾರಿಕೆ ರದ್ದು ಪಡೆಯಲು ಸಾಧ್ಯ, ಇಲ್ಲವಾದರೆ ಪರವಾನಗಿ ರದ್ದು ಮಾಡಲು ಸಾಧ್ಯವಿಲ್ಲ. ಈವರೆಗೂ ಇನ್ನೂ ಅಲ್ಲಿ ಕಲ್ಲು ಕ್ವಾರಿ ಆರಂಭವಾಗಿಲ್ಲ. ರಸ್ತೆ ಮಾಡುವ ವಿಚಾರವಾಗಿ ಘರ್ಷಣೆ ನಡೆದಿರುವುದಾಗಿ ಮಾಹಿತಿ ಬಂದಿದೆ. ಎನ್ಒಸಿಯಲ್ಲಿ ಷರತ್ತುಗಳ ಅನ್ವಯ ಪರವಾನಗಿ ನೀಡಲಾಗಿದೆ. ದಾರಿ ಮಾಡಿಕೊಂಡು ಗಣಿಗಾರಿಕೆ ಮಾಡಲು ಅವರಿಗೆ ಅನುಮತಿ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಮಂಚೇನಹಳ್ಳಿ ತಾಲೂಕಲ್ಲಿ ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಾವಳಿ 1994 ಪ್ರಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆ ಎನ್ಒಸಿ ಮತ್ತು ಇಸಿ ಎಲ್ಲ ತಗೊಂಡು 26/10/2021ರಂದು ವಲಸೇನಹಳ್ಳಿ ಸರ್ವೆ ನಂಬರ್ 34 7 ಎಕರೆಗೆ ಉಷಾ ನಂದಿನಿ ಕೋಮ್
ನಾರಾಯಣ ಸ್ವಾಮಿ ಅವ್ರ ಹೆಸರಿಗೆ 20 ವರ್ಷಕ್ಕೆ ಲೀಸ್ ಆಗಿದೆಯಪ್ಪ. ಅದೇ ಥರ ಉಷಾ ಸ್ಟೋನ್ಸ್ ಅಂತಂದ್ಬಿಟ್ಟು 188 ಸರ್ವೆ ನಂಬರಲ್ಲಿ 22/11/2023 ಗೌರ್ಮೆಂಟ್ ಲ್ಯಾಂಡಲ್ಲಿ ಸೇಫರ್ ಝೋನ್ ಮಾಡಿ B1 ಕೊಟ್ಟಿದ್ದಾರೆ. ಈಗ NOCಗಳೆಲ್ಲ ಬಂದಿದೆ. NOCಗಳೆಲ್ಲ ಬಂದು EC ತೊಗೊಂಡು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡು ಎಲ್ಲ ಆಗಿದೆ. ಈಗ NOCಗಳೆಲ್ಲ ವಾಪಸ್ ತಗೊಂಡ್ರೆ ನಾವು ಮುಂದಿನ ಆ್ಯಕ್ಷನ್ ಮಾಡ್ಬೋದು. ಇನ್ನು ಇದೇ ಮೊದಲ ಬಾರಿಗೆ ಕನಗಾಣಕೊಪ್ಪ ಗ್ರಾಮದ ಗಣಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾಧಿಕಾರಿ PN ರವೀಂದ್ರ ಅವರು, ಗಣಿಗಾರಿಕೆ ಮಾಡಲು 2021ರಲ್ಲಿ ಗುತ್ತಿಗೆ ಪಡೆಯಲಾಗಿದೆ. ರಸ್ತೆ ನಿರ್ಮಾಣ ಮಾಡಿಕೊಳ್ಳುವ ಸ್ವಂತ ಜವಾಬ್ದಾರಿಯ ಷರತ್ತಿನ ಮೇಲೆ ಅನುಮತಿ ನೀಡಲಾಗಿದೆ. ಅಲ್ಲಿ ರಸ್ತೆ ಇಲ್ಲ. 3 ತಿಂಗಳ ಹಿಂದೆ ರಸ್ತೆ ಮಾಡಿಕೊಡಲು ಸಾರ್ವಜನಿಕರು ಅರ್ಜಿ ನೀಡಿದರು. 20 ಮಂದಿ ಸಹಿ ಮಾಡಿ ರಸ್ತೆ ಮಾಡಿಕೊಡಲು ಕೋರಿದ್ದರು ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಕಟ್ಟಡ ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು 26/10/2021 ವರ್ಷದಲ್ಲಿದು ಆಗಿರೋದು. ಇತ್ತೀಚಿನ ಕಳೆದ 1 ಅಥವಾ 2 ವರ್ಷಗಳಲ್ಲಿ ಇದು ಮಂಜೂರಾಗಿಲ್ಲ. 2021ರಲ್ಲಿ ಮಂಜೂರಾಗಿರೋದು. ಮಂಜೂರು ಮಾಡೋಂಥ ಕಾಲಕ್ಕೆ ಒಂದು ಷರತ್ತನ್ನು ವಿಧಿಸಿದ್ದಾರೆ. ಏನಂತ, ರಸ್ತೆ ನಿರ್ಮಾಣ ಮಾಡಿಕೊಳ್ಳುವ ಸ್ವಂತ ಜವಾಬ್ದಾರಿಯ ಮೇಲೆ ಅದನ್ನು 2021ರಲ್ಲಿ ಗಣಿ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಅಲ್ಲಿ ರಸ್ತೆ ಇಲ್ಲ. ಆದರೆ ಈ ಹಿಂದೆ ಸುಮಾರು 3 ತಿಂಗಳ ಹಿಂದೆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸಾರ್ವಜನಿಕರು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಒಂದು 20 ಜನ ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಹಾಗಾಗಿ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ರಸ್ತೆಯನ್ನು ಕಾಯ್ದಿರಿಸಲಾಗಿತ್ತು. ನಂತರದಲ್ಲಿ ಯಾರು ಅರ್ಜಿಯನ್ನು ಕೊಟ್ಟಿದ್ದರೋ ಅದೇ ವ್ಯಕ್ತಿ, ಅದರಲ್ಲಿ ಸಿಗ್ನೇಚರ್ಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೆ ನಾನು ಈ ಅರ್ಜಿಯನ್ನು ಕೊಟ್ಟಿಲ್ಲ, ನಮಗೆ ರಸ್ತೆ ಸಂಪರ್ಕ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಮತ್ತೆ ನೀವು ನಮಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನು ಹಿಂದಿರುಗಿಸಿದ್ದೀನಿ. ಈ ಮಧ್ಯದಲ್ಲಿ ನಾವು ರಸ್ತೆಯನ್ನು ಕಾಯ್ದಿರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಜೊತೆಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಓಡಾಡಲಿಕ್ಕೆ ಬೇಕಾಗಲಿ ಅಂತೇಳಿ ನಾವು ಮಾಡಿತ್ತು. ರಸ್ತೆಯನ್ನು ಕಾಯ್ದಿರಿಸಿದ ಮೇಲೆ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಷಯ ತಾಲೂಕ್ ಪಂಚಾಯಿತಿಗೆ ಬರುತ್ತೆ. ತಾಲೂಕ್ ಪಂಚಾಯಿತಿಯರು ಯಾವುದಾದ್ರು ಒಂದು ಅನುದಾನವನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾಗುತ್ತೆ. ಅರ್ಜಿ ನೀಡಿದ ವ್ಯಕ್ತಿಯೇ ಮತ್ತೆ ನಾನು ಅರ್ಜಿ ನೀಡಿಲ್ಲ, ರಸ್ತೆ ಸಂಪರ್ಕ ಬೇಡ ಎಂದು ಮತ್ತೊಂದು ಅರ್ಜಿ ನೀಡಿದ್ದಾರೆ. ಹಾಗಾಗಿ ಮತ್ತೆ ಪ್ರಸ್ತಾವನೆ ಸಲ್ಲಿಸಲು ಅವರ ಅರ್ಜಿಯನ್ನು ಹಿಂತಿರುಗಿಸಲಾಗಿತ್ತು. ಕೃಷಿ ಚಟುವಟಿಕೆಗಳಿಗಾಗಿ ಅಲ್ಲಿ ರಸ್ತೆ ಕಾಯ್ದಿರಿಸಲಾಗಿತ್ತು. ತಾಲೂಕು ಪಂಚಾಯಿತಿ ರಸ್ತೆ ನಿರ್ಮಾಣ ಮಾಡಬೇಕಿತ್ತು. ತಹಸೀಲ್ದಾರ್ ಅವರಿಂದ ಮಾಹಿತಿ ಪಡೆದಾಗ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡಲು ಮುಂದಾದ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಖಾಸಗಿ ವ್ಯಕ್ತಿ ರಸ್ತೆ ಮಾಡಲು ಬರಲ್ಲ, ತಾಲೂಕು ಪಂಚಾಯಿತಿಯಿಂದಲೇ ರಸ್ತೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದರು. ಗುಂಡು ಹಾರಿಸಿದ ವ್ಯಕ್ತಿಯ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಘಟನೆಯ ಬಗ್ಗೆ ವರದಿಯನ್ನು ತರಿಸಿಕೊಂಡು ಸೂಕ್ತ ಕ್ರಮ ಜರುಗಿಸಲಾಗುವುದು. ಇದು ರಸ್ತೆಗಾಗಿ ನಡೆದಿರುವ ಘರ್ಷಣೆ, ಖಾಸಗಿ ವ್ಯಕ್ತಿಗಳ ಅನುಮತಿ ಇಲ್ಲದೆ ಮಾಡಿರುವ ಘಟನೆ. ಗಣಿ ಮತ್ತು ಭೂವಿಜ್ಞಾನ ಸಮಿತಿಯ ಮುಂದೆ ಈ ಗಣಿ ವಿಚಾರವನ್ನಿಟ್ಟು ಪರವಾನಗಿ ರದ್ದುಪಡಿಸುವ ಬಗ್ಗೆ ನಿರ್ಧರಿಸಬೇಕು. ಖಾಸಗಿ ವ್ಯಕ್ತಿಗಳ ವಿರುದ್ಧ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕು. ಈ ಹಿಂದೆ ರಸ್ತೆ ವಿಚಾರಕ್ಕೆ ಸಂಬಂಧಿಸಿ ಈವರೆಗೂ ಯಾವುದೇ ಘರ್ಷಣೆ ನಡೆದಿಲ್ಲ. ಮರು ಪ್ರಸ್ತಾವನೆ ಬಂದ ಕೂಡಲೇ ರಸ್ತೆ ರದ್ದುಪಡಿಸಲಾಗುವುದು ಎಂದರು. ಆಗಲಿ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಏಕೆಂದರೆ ಎಲ್ಲದಕ್ಕೂ ಕೂಡ ಕಾನೂನಿದೆ, ನಿಯಮಗಳಿರ್ತವೆ. ಆ ಥರ ಏನಾದರೂ ಅವರಿಗೆ ಇತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಬೋದಿತ್ತು ಅಥವಾ ಹೇಳ್ಬೋದಿತ್ತು. ಇದು ಯಾವುದನ್ನು ಹೇಳ್ದೇನೆ ಏಕಾಏಕಿ ಆ ಥರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ತಪ್ಪು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.